ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ತಮ್ಮನ ಗಾಡಿ ಡೆಲಿವರಿ ಐತಿ ಇವತ್ತು. ಗಾಡಿ ತಗೊಂಡ್ಬಿಟ್ಟು ಎಲ್ಲರೂ ಶೋರೂಮ್ ಹತ್ರ ಹೋದಿ ಹುಡುಗರೆಲ್ಲ ಸೇರ್ಕೊಂಡು. ಪ್ರಶಾಂತ್ ಅವರು ಒಳಗಡೆ ಶೋರೂಮ್ ಒಳಗಡೆ ಹುಡುಗಿರು ಇರ್ತಾರಂತ ಹೇಳ್ಬಿಟ್ಟು ಅಲ್ಲೇ ರೋಡಲ್ಲಿ ತಲೆ ಬಾಚ್ಕೊಂತಿದ್ರು. ಸರಿ ಅಂದ್ಬಿಟ್ಟು ಎಲ್ಲರೂ ಶೋರೂಮ್ ಒಳಗಡೆ ಹೋದ್ವಿ, ಗಾಡಿ ತಗೊಂಬರೋಣ ಅಂತ ಹೇಳಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಹೆಲ್ಮೆಟ್ ಇಸ್ಕೊಂಬರಿ ಫಸ್ಟ್ ಹೋಗ್ಬಿಟ್ಟು ಹಂಗೆ ಮೇಲೆ ಕಳಿಸಿದ್ರು 3ನೇ ಫ್ಲೋರ್ಗೆ. ಯಾವುದೋ ಲಿಫ್ಟ್ ಇಲ್ಲ ಏನಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಇಲ್ಲೊಂದು ಸಮಸ್ಯೆ. ಸೊ ಫ್ರೆಂಡ್ಸ್, ಅಲ್ಲಿಂದ 3ನೇ ಫ್ಲೋರ್ಗೆ ಹೋದ್ವಿ, ಮೇಲಕ್ಕೆ ಹೋದ್ವಿ. ಅಲ್ಲೋದ್ರೆ ಹೆಲ್ಮೆಟಲ್ಲಿ ತೋರಿಸಿದ್ರು, ಅಲ್ಲೋಗಿ ಹೆಲ್ಮೆಟ್ ಇಸ್ಕೊಂಡ್ವಿ. ಹೆಲ್ಮೆಟ್ ಇಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಹೆಲ್ಮೆಟ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ನಮ್ಮ ತಮ್ಮ, ನಾವು ಅಲ್ಲೇ ಕೂತಿದ್ವಿ. ನಾವು ಮತ್ತು ಯೇಸು, ನಮ್ಮ ಪ್ರಶಾಂತ್ ಅವ್ರು ಆಚೆ ಇದ್ರು, ನಮ್ಮ ರಾಕಿ ಬಾಯ್ ಹೊರಗಡೆ ಬಂದಿದ್ರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ಸೊ ಹೆಲ್ಮೆಟ್ ಕೊಟ್ಟವ್ರು ಫ್ರೆಂಡ್ಸ್. ಏನು ಸೊ ಫ್ರೆಂಡ್ಸ್, ಅಲ್ಲಿಂದ ಕೆಳಗಡೆ ಹೋದ್ವಿ ಎಲ್ಲರೂ ಗಾಡಿ ಹತ್ರ. ಇವರೆಲ್ಲ ಪಾರ್ಟಿಗೋಸ್ಕರ ಕಾಯ್ತಾ ಇದ್ರು. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸೊ ಫೈನಲಿ ಗಾಡಿ ತೋರಿಸಿದ್ರು, ಗಾಡಿ ಎತ್ಕೊಂಡ್ಬಂದ್ವಿ. ಆಚೆ ಎತ್ಕೊಂಡ್ಬಂದ್ಬಿಟ್ಟು ನಮ್ಮ ತಮ್ಮ ಸ್ಟಾರ್ಟ್ ಮಾಡ್ತಾ ಇದ್ದ, ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಬರೀ ಇಂಥದೆಯ. ಸೊ ಫ್ರೆಂಡ್ಸ್, ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ತಮ್ಮ ಹೂವು ಹಾರ ಎಲ್ಲ ತಗೊಂಡ್ಬಂದಿದ್ದ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವರೆಲ್ಲ ಗೊತ್ತಲ್ಲ ಯಾಕೆ ಕಾಯ್ತವ್ರಂತ ಪಾರ್ಟಿ. ಫ್ರೆಂಡ್ಸ್, ಫೈನಲಿ ಪೂಜೆ ಮುಗಿಸ್ಕೊಂಡು ಏರಿಯಾಗೆ ಬಂದ್ವಿ. ನಮ್ಮ ತಮ್ಮ ಸ್ವೀಟ್ ತರಕ್ಕೆ ಹೋಗಿದೆ, ಅಲ್ಲೇ ಕಾಯ್ತಾ ಇದ್ವಿ ಏರಿಯಾದಲ್ಲಿ ಬಂದ್ಬಿಟ್ಟು. ಸೊ ಫ್ರೆಂಡ್ಸ್, ನಮ್ಮ ತಮ್ಮ ಹೋಗಿ ಸ್ವೀಟ್ ತಗೊಂಬಂದ. ಎಲ್ಲರೂ ಸ್ವೀಟ್ ತಿಂದ್ವಿ, ಅಲ್ಲೇ ಎಲ್ಲರಿಗೂ ಕೊಟ್ವಿ ಸ್ವೀಟ್ ತಿನ್ಕೊಂಡು ಹಂಗೆ ಏರಿಯಾದಲ್ಲಿ ನಿಂತಿದ್ವಿ ಫ್ರೆಂಡ್ಸ್. ಎಲ್ಲರೂ ಸ್ವೀಟ್ ಕೊಟ್ಕೊಂಡು ನಿಂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಸಂತು ಬಾಯಿ ಅವ್ರು ಬಂದರು, ಅವ್ರಿಗೂ ಸ್ವೀಟ್ ಕೊಟ್ವಿ. ಸೊ ಫ್ರೆಂಡ್ಸ್, ಅಲ್ಲಿಂದ ಜೇಸಿಗೆ ಹೋದ್ವಿ ಎಲ್ಲರೂ ಪಾರ್ಟಿಗೆ. ಏನು ಹೇಳೋದು, ಯಾಕೆ ಹೇಳ್ಬೇಕು? ಇವತ್ತೊಂದು ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ? ನಮ್ಮ ಇಷ್ಟ ಏನು ಮಾಡ್ತಾ ಇದ್ರು ಗೊತ್ತಿಲ್ಲ. ಹೋಗ್ತೀನಿ 5:30 ಹೋಗ್ತೀನಿ. ಎಲ್ಲರೂ ಕಾಯ್ಕೊಂಡು ಕೂತಿದ್ವಿ, ಆರ್ಡ್ರ್ ಮಾಡೋ ಐಟಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಸೊ ಫೈನಲಿ ಆರ್ಡ್ರ್ ಮಾಡಿರೋ ಎಲ್ಲ ಐಟಮು ಬಂತು. ಶುರು ಮಾಡಿದ್ವಿ, ತಿನ್ನೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸೊ ಅದೆಲ್ಲ ತಿನ್ಕೊಂಡು ಇನ್ನೇನು ಜ್ಯೂಸ್ ಕುಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಜ್ಯೂಸ್ ಅಂಗಡಿ ಕಡೆ ಹೋದ್ವಿ, ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅದು ಜಿಮ್ಮರ್ ಒಂದು ಆಗೈತೆ 8 ದಿವಸ ಆಯ್ತು. ಅದು ಒಂಟನ ಬಂದ ಜಡಕಂತ. ಸೊ ಫ್ರೆಂಡ್ಸ್, ಜ್ಯೂಸ್ ಮಾತ್ರ ಮಸ್ತಾಗಿತ್ತು. ಔಟ್ ಆಗಿದ್ದಕ್ಕೂ ಅದಕ್ಕೂ ಜ್ಯೂಸ್ ಕುಡ್ಕೊಂಡು ಮಸ್ತಾಗಿ ನಿಂತಿದ್ದೀವಿ ಎಲ್ಲರೂ ಜ್ಯೂಸ್ ಅಂಗಡಿ ಹತ್ರ. ಅಲ್ಲಿಂದ ಸೀದಾ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ತಮ್ಮ ಮನೆ ಕಡೆ ಹೊರಟ್ವಿ ಎಲ್ಲರೂ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.